ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಮತ್ತೊಂದು ಸಾರಿ ಗುಜರಾತ್ ಟೈಟನ್ಸ್ ಗೆದ್ದಿದೆ ಅಂಡ್ ಆ ಹೋಮ್ ಗ್ರೌಂಡ್ ರೆಕಾರ್ಡ್ ಅನ್ನೋದನ್ನ ಕಂಟಿನ್ಯೂ ಮಾಡ್ತಾನೆ ಇದೆ. ಈಸಿಯಾಗಿ ಗೆಲ್ಲೋ ಮ್ಯಾಚನ್ನ ಮುಂಬೈ ಟೀಮ್ ಸೋಲ್ತು ಅಂತಾನೆ ಹೇಳಬೇಕು. ಇದು ಮ್ಯಾಚ್ ಕೊನೆಯಲ್ಲಿ ಅನ್ಸಿದ್ದಲ್ಲ, ಮೊದಲ ಇನ್ನಿಂಗ್ಸ್ನಲ್ಲಿ ಗುಜರಾತ್ ಬ್ಯಾಟಿಂಗ್ ಮಾಡೋ ಟೈಮ್ನಲ್ಲೂ ಕೂಡ ಪವರ್ ಪ್ಲೇ ಮುಗಿದ ತಕ್ಷಣ ಸಾಹಾ ಹಾಗೆ ಗಿಲ್ ಔಟ್ ಆಗ್ತಾರೆ. ಅಂಡ್ ಅಲ್ಲಿಂದ ಕೂಡ ಮುಂಬೈ ಅಪ್ಪರ್ ಹ್ಯಾಂಡ್ನಲ್ಲೇ ಇದ್ದದ್ದು ಕೊನೆಯ 6 ಓವರ್ ತನಕ. 169 ರನ್ ಚೇಸ್ಗೆ ಏನು ಬೇಕಿತ್ತೋ ಅದನ್ನು ಆರಾಮಾಗಿ ಮಾಡ್ಕೊಂಡು ಬಂದಿದ್ರು ಮುಂಬೈನವರು. ಕೊನೆಯ 6 ಓವರ್ನಲ್ಲಿ ಬೇಕಿದ್ದದ್ದು 49 ರನ್ ಮಾತ್ರ. ಇನ್ನು ಕೈಯಲ್ಲಿ 7 ವಿಕೆಟ್ ಇದ್ವು. ಟಿಮ್ ಡೇವಿಡ್ ಹಾಗೆ ಹಾರ್ದಿಕ್ ಪಾಂಡ್ಯ ಬರೋದಿತ್ತು. ಸೊ ಇಂಥ ಸಿಚುವೇಶನ್ ಇಂದ ಮ್ಯಾಚ್ ಅನ್ನ ಸೋಲೋದಂದ್ರೆ ಅದೇನೋ ಮೊದಲ ಮ್ಯಾಚ್ ಅನ್ನ ಸೋಲ್ಲೇಬೇಕು, ಅದು ನಮ್ಮ ಸಂಪ್ರದಾಯ ಅನ್ನೋ ರೀತಿಯಲ್ಲಿ ಇತ್ತು ಅವರ ಆಟ ಆ 6 ಓವರ್ಗಳಲ್ಲಿ. ಇಲ್ಲಿ ಮೇನ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಗುಜರಾತ್ ಬೌಲರ್ಸ್ನ. ಆಸ್ ಅ ಯೂನಿಟ್ ಅವರು ಆಡಿದ್ರು. ಈ ಪರ್ಟಿಕ್ಯುಲರ್ ಬೌಲರ್ ಅಂತ ಅಲ್ಲ, ಇಡೀ ಟೀಮ್ ಒಂದು ಗ್ರೂಪ್ ಆಗಿ ಕೊನೆ ತನಕ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರು. ಇದರ ಕ್ರೆಡಿಟ್ ಆಶೀಶ್ ನೆಹ್ರಾ ಅವ್ರಿಗೆ ಹೋಗ್ಬೇಕನ್ಸುತ್ತೆ. ಒಂಥರ ಈ ಫುಟ್ಬಾಲ್ ಕೋಚ್ ಇದ್ದಂಗೆ ಓಡಾಡ್ತಾ ಇರ್ತಾರೆ, ಪ್ಲೇಯರ್ಸ್ಗೆ ಅಡ್ವೈಸ್ ಕೊಡ್ತಾ ಇರ್ತಾರೆ, ಹೇಳಿ ಕಳಿಸ್ತಾ ಇರ್ತಾರೆ. ಗಿಲ್ಗಿಂತ ಅವರೇ ಕ್ಯಾಪ್ಟನ್ ಆಗಿದ್ರು ಅಂತ ಹೇಳ್ಬೋದು. ಅದಕ್ಕೇ ಈ ಮ್ಯಾಚ್ ಮುಂಬೈ ಅವರ ಬಾಯಿಂದ ಎತ್ತಾಕೊಂಡಿದ್ದು. ಇಲ್ಲಿ ಬಿಗ್ಗೆಸ್ಟ್ ಕ್ವಶನ್ ಅಂದರೆ ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟಿಂಗ್ ಪೊಸಿಷನ್. ಗುಜರಾತ್ ಟೈಟನ್ಸ್ನಲ್ಲಿ ಇದ್ದಾಗ ನಂಬರ್ 4ನಲ್ಲಿ ಬರ್ತಾ ಇದ್ರು. ಸೊ ಇಲ್ಲಿ ನಂಬರ್ 6ಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ತಿಲಕ್ ವರ್ಮಾ ಇರೋದ್ರಿಂದ. ಬಟ್ ಈ ಸಾರಿ ಟಿಮ್ ಡೇವಿಡ್ ಆದಮೇಲೆ ನಂಬರ್ 7ನಲ್ಲಿ ಬಂದದ್ದು. ಡೇವಿಡ್ ಅವರು ಸ್ಪಿನ್ನರ್ಸ್ಗೆ ಕಷ್ಟಪಡ್ತಾರೆ. ಇಲ್ಲಿ ಬೇರೆ ರಶೀದ್ ಖಾನ್ ಅವರ ಓವರ್ ಬಾಕಿ ಇತ್ತು. ಸೊ ಅಲ್ಲಿ ಪಾಂಡ್ಯ ಬರಬೇಕಿತ್ತು ಸ್ಟ್ರಾಟಜಿಕಲಿ, ಬಟ್ ಅವರನ್ನ ಕಳಿಸಿದ್ರು. ಅವರು ಕಷ್ಟಪಟ್ಟರು ಅನ್ನೋದು ಕಾಣಿಸ್ತಾ ಇತ್ತು. ಇದೊಂದು ರಾಂಗ್ ಮೂವ್ ಅಂತಾನೆ ಹೇಳ್ಬೋದು. ಪಾಂಡ್ಯ ಅವರು ಎಂಟ್ರಿ ಕೊಡೋ ಅಷ್ಟರಲ್ಲಿ ಆಲ್ರೆಡಿ ಮುಂಬೈ ಕಷ್ಟದಲ್ಲಿತ್ತು. ಈ ಕಡೆ ಗುಜರಾತ್ ಅವ್ರ ಕಡೆ ಬಂದರೆ ಅವ್ರಿಗೊಂದು ಲೆಫ್ಟ್ ಹ್ಯಾಂಡರ್ ಬೌಲರ್ ಬೇಕಾಗಿತ್ತು. ಸೊ ಸ್ಟಾರ್ಕ್ಗೆ ಆಕ್ಷನಲ್ಲಿ ಗುರಿ ಇಟ್ಟಿದ್ರು, ಬಟ್ ಸಿಗಲಿಲ್ಲ. ಆ್ಯಂಡ್ ಅದಕ್ಕೆ ತಗೊಂಡಿದ್ದು ಸ್ಪೆನ್ಸರ್ ಜಾನ್ಸನ್ನ. ಇವರು ಬಂದಂಗೆ ರನ್ಸ್ ಕೊಟ್ಟರು ಪವರ್ ಪ್ಲೇನಲ್ಲಿ. ಬಟ್ ನಂತರ ನೆಹ್ರಾ ಅವರ ಗೈಡೆನ್ಸಿಂದ ಒಳ್ಳೆ ಕಂಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು. 19ನೇ ಓವರ್ನಲ್ಲಿ 8 ರನ್ ಕೊಟ್ಟು 2 ವಿಕೆಟ್ನ ತಗೊಂಡ್ರು. ಆ್ಯಂಡ್ ಅದು ತುಂಬಾ ಕ್ರೂಷಿಯಲ್ ಆಗಿತ್ತು ಈ ಮ್ಯಾಚಲ್ಲಿ. ಸೊ ಅಲ್ಲಿಗೆ ಮುಂಬೈಗೆ ಕೊನೆ ಓವರ್ನಲ್ಲಿ 6 ಬಾಲ್ಗೆ 19 ರನ್ ಬೇಕಾಗಿತ್ತು. ಹಾರ್ದಿಕ್ ಪಾಂಡ್ಯ ಸ್ಟ್ರೈಕ್ನಲ್ಲಿ. ಇಲ್ಲಿ ಒಪಿನಿಯನ್ಸ್ ಚೇಂಜ್ ಆಗ್ಬೋದು, ಬಟ್ ನಾನು ಸಿನಿಮಾಗಳನ್ನು ಆ ಮೂಮೆಂಟ್ಸ್ನ ಇಷ್ಟಪಡೋನು ಆಗಿರೋದ್ರಿಂದ ಪಾಂಡ್ಯ ಇದನ್ನು ಹೊಡೆದು ಗೆಲ್ಸಿದ್ರೆ ಅದು ಅಬ್ಸಲ್ಯೂಟ್ ಸಿನಿಮಾ ಆಗಿರೋದು ಅಂತ ಅಂದ್ಕೊಳ್ತಿದ್ದೆ. ಬಿಕಾಸ್ ಗುಜರಾತ್ನ ಬಿಟ್ಟು ಮುಂಬೈಗೆ ಬಂದಿದ್ದಾರೆ, ಇಲ್ಲಿ ರೋಹಿತ್ ಅವರನ್ನ ಕೆಳಗಿಳಿಸಿ ತಾವೇನೇ ಕ್ಯಾಪ್ಟನ್ ಆಗಿದ್ದಾರೆ. ಸೊ ನಮ್ಮ ಅಣ್ತಮ್ಮಂಗೆ 2 ಫ್ಯಾಮಿಲಿ, 2 ಕುಟುಂಬಗಳು, ಬಟ್ ಯಾವುದು ಕೂಡ ಸದ್ಯಕ್ಕೆ ಅವರನ್ನು ಇಷ್ಟಪಡ್ತಿಲ್ಲ. ಹಾಗೆ ಟಾಸ್ ಟೈಮಲ್ಲಿ ಗುಜರಾತ್ನ ಆಡಿಯನ್ಸ್ ಬೂ ಮಾಡಿದ್ರು. ಈ ಕಡೆ ಮುಂಬೈ ಫ್ಯಾನ್ಸ್ ಕೂಡ ಎಗೇನ್ಸ್ಟ್ ಆಗಿದ್ದಾರೆ. ಆ್ಯಂಡ್ ಈ ಟೈಮಲ್ಲಿ ಗುಜರಾತ್ ವಿರುದ್ಧ ಗುಜರಾತ್ ಅಲ್ಲೇನೆ ಕಷ್ಟದಲ್ಲಿರೋ ಮುಂಬೈನ ಕ್ಯಾಪ್ಟನ್ ರೀತಿ ಸೇವ್ ಮಾಡಿ ತನ್ನ ವ್ಯಾಲ್ಯೂ ಏನು ಅಂತ ತಿಳಿಸಿದ್ರೆ ಅದೊಂದು ಪ್ಯೂರ್ ಸಿನಿಮಾ ಮೂಮೆಂಟ್ ಆಗಿರೋದು. ಆ ಕ್ರೌಡ್ ಆ ನಾಯ್ಸ್ನ ಸೈಲೆನ್ಸ್ ಮಾಡಿಸಿದ ಹಾಗೆ. ಅದೇ ರೀತಿಯೇ ಮೊದಲ ಬಾಲ್ 6, ಎರಡನೇ ಬಾಲ್ 4. ಆ 4 ಹೊಡೆದ ಮೇಲೆ ಒಳ್ಳೆ ಡಾಂಡಿಗನ್ ರೀತಿ ಕಾಮಾಗಿ ನಿಂತ್ಕೊಂಡಿದ್ರು, ನಾನು ಮುಗಿಸ್ತೀನಿ ಬಿಡು ಅನ್ನೋ ರೀತಿ. ಸೊ ಇವರನ್ನ ಲವ್ ಮಾಡ್ಬೋದು, ಹೇಟ್ ಮಾಡ್ಬೋದು, ಬಟ್ ಇಗ್ನೋರ್ ಮಾಡೋಕ್ಕಾಗಲ್ಲ. ಅಲ್ಲಿಗೆ 4 ಬಾಲ್ಗೆ 9 ರನ್ ಬೇಕಾಯಿತು. ಓಕೆ, ದಿಸ್ ಈಸ್ ಹ್ಯಾಪನಿಂಗ್ ಅಂತ ಅನ್ಕೊಂಡೆ ಆವಾಗ. ಬಟ್ ನೆಕ್ಸ್ಟ್ ಬಾಲ್ ಬೌನ್ಸರ್ನ ಪುಲ್ ಮಾಡೋದಕ್ಕೆ ಹೋಗಿ ಪಾಂಡ್ಯ ಅವರು ಔಟ್ ಆಗ್ತಾರೆ. ಆ್ಯಂಡ್ ನಮ್ಮ ಮೂಮೆಂಟ್ ಮಿಸ್ ಆಗಿತ್ತು. ಇಂಥ ಮ್ಯಾಚ್ನ, ಇಂಥ ಸ್ಕೋರ್ನ, ಇಂಥ ಬ್ಯಾಟಿಂಗ್ ವಿರುದ್ಧ ಶಮಿ ಇಲ್ಲದ ಟೈಮಲ್ಲಿ ಡಿಫೆಂಡ್ ಮಾಡ್ಕೊಂಡಿದ್ರು ಗುಜರಾತ್ ಅವರು. ಆ್ಯಂಡ್ 6 ರನ್ಗಳಿಂದ ವಿನ್ ಆಗಿದ್ರು. ನಮ್ಮ ಎಳ್ನೀರು ಕುಡಿಯುವಂಥ ನೆಹ್ರಾ ಬಾಯ್ ಅವರಿಗೆ ಹಾಗೆ ಯಂಗೆಸ್ಟ್ ಕ್ಯಾಪ್ಟನ್ ಗಿಲ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು ಇದಕ್ಕಾಗಿ. ಈ 200-220 ನೋಡೋದಕ್ಕಿಂತ 165-170 ಮ್ಯಾಚನ್ನು ನೋಡೋದೇ ಮಜಾ. ಅಲ್ಲಿ ಯಾರು ಯಾವಾಗ ಡಾಮಿನೇಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಇಬ್ರು ಕೂಡ ಬೌಲರ್ಸ್ ಹಾಗೆ ಬ್ಯಾಟ್ಸ್ಮನ್ ಕನ್ಫ್ಯೂಷನಲ್ಲೇ ಇರ್ತಾರೆ. ಫುಲ್ ಎಕ್ಸ್ಪ್ರೆಸ್ ಆಗೋಣವಾ ಇಲ್ಲ ನೋಡ್ಕೊಂಡು ಆಡೋಣವಾ ಅನ್ನೋ ರೀತಿ. ಅಂಡ್ ಆ ಟೈಮಲ್ಲೇ ಮ್ಯಾಚ್ ತಿರುಗಿ ಹೋಗಿರುತ್ತೆ. ಇನ್ನು ಮುಂಬೈ ಬೌಲಿಂಗ್ ಕಡೆ ಬರೋದಾದ್ರೆ ಆಸ್ ಯೂಶುವಲ್ ಬುಮ್ರಾ ಭಾಯ್ 4 ಓವರ್ಗೆ 14 ರನ್ ಕೊಟ್ಟು 3 ವಿಕೆಟ್ ತಗೊಂಡ್ರು. ಸಾಹಾಗೆ ಹಾಕಿದ ಓವರ್ ಅಂತೂ ಮಜಾ ಇತ್ತು ನೋಡೋದಕ್ಕೆ, ಬ್ಯೂಟಿಫುಲ್ ಓವರ್. ಗಿಲ್ ಮತ್ತೆ ಸಾಹಾ ಒಳ್ಳೆ ಓಪನಿಂಗ್ ಕೊಟ್ಟರು ಕೂಡ ಸಾಯಿ ಸುದರ್ಶನ್ಗೆ ಹಾಗೆ ಮಿಲ್ಲರ್ಗೆ ರನ್ ರೇಟ್ನ ಹೆಚ್ಚಿಗೆ ಮಾಡೋದಕ್ಕೆ ಆಗಲಿಲ್ಲ. ತೆವಾತಿ ಅವ್ರು ಬಂದರು, ಟ್ರೈ ಮಾಡಿದ್ರು, ಬಟ್ ಒಂದೆರಡು ಬೌಂಡ್ರಿ ನಂತರ ಅವರು ಕೂಡ ಔಟ್ ಆಗಿ ಹೋದರು. ಇನ್ನು ಚೇಸಿಂಗ್ನಲ್ಲಿ ರೋಹಿತ್ ಶರ್ಮಾ ಅವರು ಒಂದು ರೆಸ್ಪಾನ್ಸಿಬಲ್ ಇನ್ನಿಂಗ್ಸ್ನ ಆಡಿದ್ರು. ಅವ್ರ ಜೊತೆ ಸೇರಿದ್ದು ಬ್ರೆವಿಸ್ ಅವರು. ಇಬ್ಬರು ಕೂಡ ಈ 169 ಟಾರ್ಗೆಟ್ಗೆ ಏನು ಬೇಕಿತ್ತೋ ಅದನ್ನು ಮಾಡಿದ್ರು. ಅದಕ್ಕೇನೆ ಮುಂಬೈ 12 ಓವರ್ಗೇನೆ ಕಂಫರ್ಟಬಲ್ ಆಗಿದ್ರು. ವಿನ್ ಆಗ್ತಾರೆ ಅನ್ನೋದು ಆರಾಮಾಗಿ ಗೊತ್ತಾಗ್ತಾ ಇತ್ತು. ಬಟ್ ನಂತರ ನಡೆದಿದ್ದು ನಿಮಗೆ ಗೊತ್ತೇ ಇದೆ. ಆ ಲಾಸ್ಟ್ 8 ಓವರ್ ಇದ್ದಂಥ ಬೌಲಿಂಗ್ ಚೇಂಜ್ಗಳು, ಬೌಲರ್ ಎಕ್ಸಿಕ್ಯೂಟ್ ಮಾಡಿದ ಪ್ಲಾನ್ಗಳು, ಸ್ಲೋ ಆಗಿ ಮ್ಯಾಚ್ ತಿರುಗಿದ ರೀತಿ ಸಗದಾಗಿತ್ತು. ಒಳ್ಳೆ ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು ಅಂತ ಹೇಳ್ತೀನಿ. ಅದೇ ಒಂದು ಯೂನಿಟ್ ಆಗಿ ವರ್ಕ್ ಮಾಡಿದ್ರೆ, ಎಲ್ಲರೂ ಒಂದೇ ಸ್ಟೇಜ್ನಲ್ಲಿ ಇದ್ದರೆ ಅದು ಹೇಗಿರುತ್ತೆ ಅನ್ನೋದನ್ನು GT ಮತ್ತೆ ಪ್ರೂವ್ ಮಾಡಿದೆ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಆ್ಯಸ್ ಆಲ್ವೇಸ್ ತಮ್ಮ ಮೊದಲ ಮ್ಯಾಚ್ನ ಸೋತಿದೆ. ಆ್ಯಂಡ್ ಮುಂದೆ ಗೆಲ್ಲೋದು ಪಾಂಡ್ಯ ಅವರಿಗಂತೂ ತುಂಬಾ ಇಂಪಾರ್ಟೆಂಟ್. ಸೊ ಇದು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಏನಾದರೂ ಹೇಳೋಕಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಸಿಗ್ತಾ ಇರೋಣ.